ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊನೆಗೂ ಕೂಡ ಬೈ ಎಲೆಕ್ಷನ್ ಯುದ್ಧ. ಈ ಯುದ್ಧದಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ, ಫೈನಲ್ ಮಾಡಿದೆ ಕಾಂಗ್ರೆಸ್. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರು ಶಿವಶಂಕರಪ್ಪನವರ ಮುದ್ದಿನ ಮೊಮ್ಮಗ, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರ ಕೊನೆಯ ಮಗ. ಇವರಿಬ್ಬರಿಗೂ ಕೂಡ ಟಿಕೆಟ್ ಫೈನಲ್ ಮಾಡಿದ್ದಾರೆ ಅಂಡ್ ಘೋಷಣೆ ಕೂಡ ಮಾಡಿದ್ದಾರೆ. ಲಿಂಗಾಯತ ಮತ್ತು ಕುರುಬ ಸಮುದಾಯಕ್ಕೆ ಮಣೆ ಹಾಕಿದೆ ಕಾಂಗ್ರೆಸ್. ಲಿಂಗಾಯತ ಮತ್ತು ಕುರುಬ ಸಮುದಾಯಕ್ಕೆ ದಾವಣಗೆರೆಯಲ್ಲಿ ಲಿಂಗಾಯತ, ಬಾಗಲಕೋಟೆಯಲ್ಲಿ ಕುರುಬರಿಗೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಈ ಸಲವೂ ಕೂಡ ಕೈ ತಪ್ಪಿತು. ದಾವಣಗೆರೆ ಟಿಕೆಟ್ಗೆ ಮುಸ್ಲಿಂ ಸಮುದಾಯ ಪಟ್ಟು ಹಿಡಿದಿತ್ತು. ಬಟ್ ಆ ನಾಯಕರುಗಳಿಗೆ ಈಗ ಹಿನ್ನಡೆಯಾಗಿದೆ. ಸಮರ್ಥ ಶಾಮನೂರು ಇವರಿಗೆ ಟಿಕೆಟ್ ಕೊಡಿಸುವಲ್ಲಿ ಲಿಂಗಾಯತ ನಾಯಕರು ಸಕ್ಸಸ್ ಆಗಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ಪಾಲಿಗೆ ವಿಪರೀತ ತಲೆನೋವಾಗಿತ್ತು. ಬಿಸಿ ತುಪ್ಪವಾಗಿ ಎರಡೂ ಕ್ಷೇತ್ರದ ಟಿಕೆಟ್ಗಳು ಒಂದ್ ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು. ಬಟ್ ಅದನ್ನ ಸಾಲ್ವ್ ಮಾಡುವಲ್ಲಿ ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗಿದ್ದಾರೆ ಎನ್ನುವಂತಹ ಸುದ್ದಿ ಕೇಳಿಬರ್ತಾ ಇದೆ. ನಂಬರ್ 1 ದಾವಣಗೆರೆ ದಕ್ಷಿಣದಲ್ಲಿ ಇದೀಗ ಸಮರ್ಥ ಶಾಮನೂರು. ಈ ಬಾಗಲಕೋಟೆ ಮತ್ತು ದಾವಣಗೆರೆ ಅಂತ ನೋಡಿದಾಗ ಮೇಟಿ ಅವರ ನಿಧನದಿಂದ, ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ಕ್ಷೇತ್ರಗಳು ಖಾಲಿಯಾಗಿದ್ವು. ಅಲ್ಲಿಗೆ ಬೈ ಎಲೆಕ್ಷನ್ ಕೂಡ ಅನೌನ್ಸ್ ಆಗಿತ್ತು. ಬೈ ಎಲೆಕ್ಷನ್ ಅನೌನ್ಸ್ ಆಗ್ತಾ ಇದ್ದಂತೆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರೇ ಹೇಳಿದ್ರು, ನನ್ನ ನಂತರ ಅಥವಾ ಮುಂದಿನ ಎಲೆಕ್ಷನ್ಗೆ ಮುಸ್ಲಿಂ ಸಮುದಾಯದಿಂದಲೇ ಇಲ್ಲಿ ಕ್ಯಾಂಡಿಡೇಟ್ ಹಾಕಬೇಕು ಅಂತ. ಅಂಡ್ ಇದು ಮುಸ್ಲಿಂ ಕ್ಷೇತ್ರ, ನಮಗೆ ಸಲ ಅವಕಾಶ ಮಾಡಿಕೊಡಿ. ನಮ್ಮ ನಂಬರ್ಸ್ ಜಾಸ್ತಿ ಇದ್ರೂ ಕೂಡ ನಾವು ಲಿಂಗಾಯತ ಸಮುದಾಯದ ಲೀಡರ್ಗೆ ಬಹುಪರ ಕಂದಿದ್ವಿ ಇಷ್ಟು ವರ್ಷಗಳ ಕಾಲ. ಈಗ್ಲಾದ್ರೂ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ನೀವು ಅಂತ ಜಿದ್ದಿ ನಡೀತಾ ಇತ್ತು. ಬಟ್ ಈಗ ಅವರಿಗೆ ನಾವು ಮಣೆ ಹಾಕಕ್ ಹೋದ್ರೆ ಇಡೀ ಶಾಮನೂರು ಶಿವಶಂಕರಪ್ಪನವರ ಕುಟುಂಬವನ್ನ ಎದುರಾಕಂಡಂಗಾಗುತ್ತೆ. ಅವರ ನಡೆ ಏನಾಗಿರುತ್ತೆ ಅನ್ನುವಂತಹ ಆತಂಕದಲ್ಲೋ ಏನೋ ಗೊತ್ತಿಲ್ಲ. ಫೈನಲಿ ಸಿದ್ಧತೆಯನ್ನ ನಡೆಸಿದ್ದಾರೆ, ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅದು ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಅಥವಾ ಶಾಮನೂರು ಮಲ್ಲಿಕಾರ್ಜುನ್ ಅವರ ಮಗ. ಈಗ ಇವರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ. ಸಮರ್ಥ ಶಾಮನೂರು. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಮೇಟಿಯವರ ಕೊನೆಯ ಮಗ ಉಮೇಶ್ ಮೇಟಿ, ಇವ್ರಿಗೂ ಕೂಡ ಟಿಕೆಟ್ ಫೈನಲ್ ಆಗಿದೆ. ಆದರೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಎಲ್ಲವೂ ಕೂಡ ಸರಿ ಆಯ್ತಾ, ಬಂಡಾಯ ಶಮನ ಆಯ್ತಾ, ಅಥವಾ ಒಳಗೊಳಗೆ ಇನ್ನೂ ಕೂಡ ಹೊಗೆ ಆಡ್ತಾ ಇದೆಯಾ, ಅದು ಮತ್ತೊಂದು ಹಂತಕ್ಕೆ ಕಾಂಗ್ರೆಸ್ಗೆ ಸಂಕಷ್ಟವನ್ನ ತಂದಿಡ್ತಾ ಗೊತ್ತಿಲ್ಲ. ಒಳಗಿರುವಂತಹ ಬಂಡಾಯವನ್ನ ಬಿಜೆಪಿ ಏನಾದರೂ ಎನ್ಕ್ಯಾಶ್ ಮಾಡ್ಕೊಳ್ಳುವ ಸಾಧ್ಯತೆಗಳಿದೆಯಾ? ಡೆಫಿನೆಟ್ಲಿ ಎಸ್, ಚಾನ್ಸಸ್ ಇದೆ. ಈಗ ಇದು ಮುಳ್ಳಿನ ಮೇಲೆ ಬಿದ್ದಿರುವಂತಹ ಬಟ್ಟೆಯಂತೆ ಕಾಂಗ್ರೆಸ್ಗೆ ಭಾಸವಾಗ್ತಾ ಇದೆ. ನಿಧಾನವಾಗಿ ಟಿಕೆಟ್ ಘೋಷಣೆ ಮಾಡುವಲ್ಲಿ ಆ ಬಟ್ಟೆಯನ್ನು ತೆಗೆದ್ರೂ ಕೂಡ ತೆಗೆದಿರುವ ಬಟ್ಟೆಯಲ್ಲಿ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅನ್ನೋದು ಇನ್ನೂ ಸ್ವಲ್ಪ ದಿನಗಳ ಕಾಲ ಕಾಯಲೇಬೇಕು. ಸೊ ಫೈನಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಪ್ಪ? 2 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಅಂದ್ರೆ ಒಂದು ಕಡೆ ಸಮರ್ಥ ಶಾಮನೂರು, ಮತ್ತೊಂದು ಕಡೆ ಉಮೇಶ್ ಮೇಟಿ. ಸೊ ಫೈನಲಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ 3ನೇ ತಲೆಮಾರಿನ ಕುಡಿಯು ರಾಜಕಾರಣ ಪ್ರವೇಶ ಮಾಡ್ದಂಗಾಗುತ್ತೆ ಈ ಬೈ ಎಲೆಕ್ಷನ್ ಇಂದ. ಮೇಟಿ ಅವ್ರ ಕಡೆ ನೋಡಿದಾಗ 2ನೇ ತಲೆಮಾರು. ಬಟ್ ಈ ಸಮರ್ಥ ಶಾಮನೂರು ಇವರ ವಿಚಾರದಲ್ಲಿ ಹಲವು ಆಕ್ಷೇಪಗಳು ಕೇಳಿ ಬಂತು. ಇನ್ನು ಮೀಸೆ ಚಿಗುರಿಲ್ಲದ ಹುಡುಗ, ಅಥವಾ ಇಲ್ಲಿ 80,000ಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದ ಮತಗಳಿದ್ದಾವೆ, ಲಿಂಗಾಯತರ ಅರ್ಧಕ್ಕರ್ಧ ಕಡಿಮೆ. ಹಂಗೆ ನೋಡೋದಾದ್ರೆ ಅಲ್ಲಿ ಲಿಂಗಾಯತ ಸಮುದಾಯ ಬಹಳ ಪ್ರಬಲ ಸಮುದಾಯ ದಾವಣಗೆರೆ ದಕ್ಷಿಣದಲ್ಲಿ ಅನ್ನಂಗೆ ಇಲ್ಲ. ಮುಸ್ಲಿಂ ನಂಬರ್ಸೇ ಮೆಜಾರಿಟಿ. ಬಟ್ ಆದರೂ ಕೂಡ ಶಾಮನೂರು ಶಿವಶಂಕರಪ್ಪನವರಿಗೆ ಗೌರವ ಕೊಟ್ಟು ನಮ್ಮ ನಾಯಕ ಅಂದ್ಕೊಂಡು ಇಲ್ಲಿ ತನಕ ಕಣ್ಣು ಮುಚ್ಕೊಂಡು ಗೆಲ್ಲಿಸ್ಕೊ ಬಂದ್ವಿ. ಅವ್ರು ಬಂದು ಪ್ರಚಾರದಲ್ಲಿ ತೊಡಗಿಲ್ಲ ಆದ್ರೂ ಕೂಡ ನಾವು ಗೆಲ್ಲಿಸ್ಕೊ ಬಂದ್ವಿ, ನಮಗೆ ಅನ್ಯಾಯ ಮಾಡ್ಕೂಡ್ದು ನೀವು. ಆ್ಯಂಡ್ ಶಾಮನೂರು ಶಿವಶಂಕರಪ್ಪನವರು ಹೇಳಿದ್ರು, ಅವರ ಋಣ ನಮ್ಮ ಮೇಲಿದೆ, ಮುಸ್ಲಿಂ ಸಮುದಾಯದ ಋಣ ನನ್ನ ಮೇಲಿದೆ, ಮುಂದಿನ ಎಲೆಕ್ಷನ್ಗೆ ಮುಸ್ಲಿಂ ಸಮುದಾಯದಿಂದಲೇ ಕ್ಯಾಂಡಿಡೇಟ್ ಅಂತ ಹೇಳಿದ್ರು. ಬಟ್ ನೀವು ಚೇಂಜ್ ಮಾಡಿಕೊಡ್ದು ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ
ಕೂಗನ್ನ ಒತ್ತಡವನ್ನ ಮುಸ್ಲಿಂ ಸಮುದಾಯ ಈ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ವಿಪರೀತವಾಗಿ ತಂದ್ರು. ಓಕೆ, ಮುಸ್ಲಿಂ ನಾಯಕರ ಮನವೊಲಿಸಿದ್ದು ಹೇಗೆ ಸುರ್ಜೇವಾಲಾ ಅವರು ಏನ್ ತಂತ್ರಗಾರಿಕೆಗಳನ್ನ ಬಳಸಿದ್ರು ಪ್ರಮುಖವಾಗುತ್ತೆ. ಶಾಮನೂರು ಅವರ ಮೊಮ್ಮಗನಿಗೆ ಟಿಕೆಟ್ ಕೊಡೋಕೆ ಮುಸ್ಲಿಂ ಸಮುದಾಯದವರು ಅಂತೂ ಇಂತೂ ಒಪ್ಪುದ್ರ. ಮುಸ್ಲಿಂ ಮುಖಂಡರ ಮನವೊಲಿಸಿದ್ದಾರೆ. ಜಮೀರ್ ಅಹಮದ್ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಅಹಮದ್ ಅವರಿಗೆ ಸವಾಲ್ ಹಾಕಿದ್ರು ಮಲ್ಲಿಕಾರ್ಜುನ್ ಅವರು. ಮುಸ್ಲಿಂ ಸಮುದಾಯಕ್ಕೆ ಪರಿಷತ್ ಮತ್ತು ನಿಗಮ ಮಂಡಳಿ ಕೊಡುವಂತಹ ಭರವಸೆಯನ್ನ ಕೊಟ್ಟಿದ್ದು ನಿನ್ನೆ ರಾತ್ರಿ ನಡೆದ ಸುರ್ಜೇವಾಲಾ ಮತ್ತು ಸಿದ್ದು ಡಿ.ಕೆ. ಶಿವಕುಮಾರ್ ಸಭೆಯಲ್ಲಿ ಈ ಭರವಸೆಯನ್ನ ಕೊಡಲಾಗಿದೆ. ಅದಕ್ಕೆ ಅವರು ತೃಪ್ತರಾಗಿದ್ದಾರೆ ಎನ್ನುವಂತಹ ಸುದ್ದಿ. ಮುಸ್ಲಿಂ ನಾಯಕರ ಮನವೊಲಿಸಿದ್ದು ಹೇಗೆ ಅಂದಾಗ ನಿಗಮ ಮಂಡಳಿಗಳಲ್ಲಿ ಸ್ಥಾನಗಳನ್ನು ಕೊಡ್ತೀವಿ, ದಯವಿಟ್ಟು ನೀವು ಈ ಸಲ ಸಮಾಧಾನವಾಗಿರಿ. ಇದು ಸಿಂಪತಿ ಮೇಲೆ ಗೆಲ್ಲುವಂತಹ ಎಲೆಕ್ಷನ್, ಬಿಕಾಸ್ ಇದು ಬೈ ಎಲೆಕ್ಷನ್. ಸಾಮಾನ್ಯವಾಗಿ ಈ ಸಿಂಪತಿ ವರ್ಕೌಟ್ ಆಗುತ್ತೆ, ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ. ಎಲ್ಲಿ ಗಂಡ ಸತ್ತಾಗ ಹೆಂಡತಿಗೆ ಟಿಕೆಟ್ ಕೊಡೋದು, ಅಥವಾ ಇನ್ಯಾರೋ ಹಿರಿಯರು ಸಾವನ್ನಪ್ಪಿದಾಗ, ಅಕಾಲಿಕ ಮರಣವನ್ನು ಹೊಂದಿದಾಗ ಅವರ ಕುಟುಂಬಸ್ಥರಿಗೆ ಟಿಕೆಟನ್ನು ಕೊಟ್ಬಿಟ್ರೆ ಸಿಂಪತಿ ಮೇಲೆ ನಾವು ಗೆಲ್ತೀವಿ, ಅನುಮಾನವೇ ಬೇಡ ಅನ್ನುವಂಥದ್ದು ಹಲವಾರು ವರ್ಷಗಳಿಂದ ಅಥವಾ ದಶಕಗಳಿಂದ ಮುನ್ನಡ್ಕೊಂಡು ಬಂದಿದೆ. ಈಗಲೂ ಕೂಡ ಬಾಗಲಕೋಟೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ ಅದೇ ಆಗಿದೆ. ಬಟ್ ಈಗ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯ ಬಂಡೆದು ಬಿಟ್ರೆ, ದಂಗೆ ಎದ್ದು ಬಿಟ್ರೆ ಕತೆ ಏನು ಅನ್ನಲಾಗ್ತಾ ಇತ್ತು. ಅಲ್ಲೂ ಕೂಡ ಎರಡು ರೀತಿಯ ವಾದಗಳಿತ್ತು. ಏನಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯದ ಲೀಡರ್ಸ್ಗಳು ಬಂಡಾಯ ಎದ್ರೂ ಕೂಡ ಬಟ್ ಅಲ್ಲಿರುವ ಮುಸ್ಲಿಂ ಓಟ್ಗಳು ಸಾಂಪ್ರದಾಯಿಕ ಓಟ್ಗಳು ಕಾಂಗ್ರೆಸ್ಗೆ. ಅವರು ಲೀಡರ್ಸ್ಗಳ ಕಡೆ ಗಮನ ಕೊಡಲ್ಲ, ಬದಲಿಗೆ ಕಾಂಗ್ರೆಸ್ಗೆ ಮಣೆ ಹಾಕ್ತಾರೆ, ಸಾಂಪ್ರದಾಯಿಕ ಓಟ್ಗಳವು ಅನ್ನುವಂತಹ ಧೈರ್ಯವೂ ಕಾಂಗ್ರೆಸ್ಗಿದೆ ಅನ್ನುವಂತಹ ಚರ್ಚೆಗಳಿತ್ತು. ಇದರ ನಡುವೆ ದಯವಿಟ್ಟು ನೀವು ಸುಮ್ಮನಾಗಿ, ನಿಮ್ಗೊಂದು ಒಳ್ಳೊಳ್ಳೆ ಸ್ಥಾನವನ್ನು ಕೊಡ್ತೀವಿ. ಈಗ ನಿಗಮ ಮಂಡಳಿಗಳು ಅಂದರೆ ಹತ್ತತ್ರ ಒಬ್ಬ ಸಚಿವರಿಗೆ ಕೊಡುವಂತಹ ಫೆಸಿಲಿಟೀಸ್ಗಳನ್ನೇ ಅಲ್ಲೂ ಕೊಡ್ತಾರೆ. ಅದನ್ನು ಕೊಟ್ಟು ಸಮಾಧಾನ ಮಾಡಿದ್ದಾರೆ. ನೋಡಿ ಇಲ್ಲಿ ಸಮರ್ಥ ಶಾಮನೂರ್ ಅವರು ಒಂದು ದೊಡ್ಡ, ಅವ್ರಿಗಿಂತಲೂ ದೊಡ್ಡ ಹೂವಿನ ಹಾರವನ್ನು ಹಾಕಿ ಅವರಿಗೆ ಜಯಭೈರಿಗಳನ್ನು ಕೂಗೋದ್ರ ಮುಖಾಂತರ ಶಾಮನೂರು ಶಿವಶಂಕರಪ್ಪನವರ 3ನೇ ತಲೆಮಾರು ಪ್ರಸಕ್ತ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದೆ. ಸೊ ಅಂತೂ ಇಂತೂ ಕೂಡ ದಾವಣಗೆರೆಯ ಕಗ್ಗಂಟು ಕರಗಿದೆ. ಶಾಮನೂರು ಮೊಮ್ಮಗನಿಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿದೆ. ಬಾಗಲಕೋಟೆ ಕಡೆಗೆ ಆನಂತರ ಹೋಗೋಣ. ಬಟ್ ಈಗ ಸೆಲೆಬ್ರೇಷನ್ ಜೋರಾಗಿರೋದು, ಸೆಲೆಬ್ರೇಷನ್ ಮೂಡ್ ಸ್ವಿಚ್ ಆನ್ ಆಗಿರೋದು ದಾವಣಗೆರೆಯಲ್ಲಿ. ಸಮರ್ಥ ಶಾಮನೂರ್ ಅವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಜನ ಘೋಷಣೆಗಳನ್ನ, ಜೈಕಾರಗಳನ್ನ ಕೂಗ್ತಾ ಇರೋದನ್ನ, ಹರ್ಷ ವ್ಯಕ್ತಪಡಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲಿಗೆ ದುರ್ಗೇಶ್ ನೀಡ್ತಾ ಹೋಗ್ತಾರೆ. ದುರ್ಗೇಶ್, ಮೇಲ್ನೋಟಕ್ಕೆ ಅಂತೂ ಇಂತೂ ಕೂಡ ಆ ಕಗ್ಗಂಟನ್ನ ಬಿಡಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ, ಫೈನ್. ಬಟ್ ಆಪೋಸಿಟ್ ಕ್ಯಾಂಡಿಡೇಟ್ಗಳಿಗೆ ಹೆಂಗ್ ಸಮಾಧಾನ ಮಾಡಿದ್ದಾರೆ ಆ ಬಗ್ಗೆ ಡೀಟೇಲ್ಸ್. ಅಂಡ್ ಎದ್ದಿರುವಂತಹ ಬಂಡಾಯ ನಿಜಕ್ಕೂ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆಯಾ, ಅಥವಾ ಬಂಡಾಯದ ಬಿಸಿಯಲ್ಲಿ ಬಿಜೆಪಿ ಏನಾದ್ರೂ ಬೇಯಿಸ್ಕೊಳ್ಳುವ ಸಾಧ್ಯತೆಗಳಿದೆಯಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ವಿದ್ಯಾ, ನೀವು ಹೇಳಿದಂತೆ ಅಳೆದು ತೂಗಿ ಈಗ ಅಭ್ಯರ್ಥಿಗಳ ಆಯ್ಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿರುವಂತದ್ದು. ಪ್ರಮುಖವಾಗಿ ಅಲ್ಪಸಂಖ್ಯಾತರ ಟಿಕೆಟ್ ನ ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿ ಒಂದಿಷ್ಟು ಅಸಮಾಧಾನ ಭುಗಿಲೆದ್ದಿತ್ತು. ಬಂಡಾಯ ಕೂಡ ಈಗಾಗಲೇ ಹೊರಬಿದ್ದಿರುವಂತದ್ದು. ಈಗಾಗಲೇ ಅಭ್ಯರ್ಥಿಗಳು ಕೂಡ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಹೀಗಾಗಿ ಸಾಲು ಸಭೆಗಳನ್ನ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಮತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಸಚಿವರೆಲ್ಲರೂ ಕೂಡ ಸಾಲು ಸಭೆಗಳನ್ನು ನಡೆಸಿರುವಂತದ್ದು. ಈ ಒಂದು ಉಪಚುನಾವಣೆಯನ್ನ ಶತಾಯಗತಾಯ ಗೆಲ್ಲಲೇಬೇಕು. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಗೆಲುವು ಬಹಳಷ್ಟು ಪ್ರತಿಷ್ಠೆಯನ್ನ ತಂದಿರುವಂತದ್ದು. ಹೀಗಾಗಿ ಎಲ್ಲರ ಮನವೊಲಿಸುವಂತ ಕೆಲಸವನ್ನ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ನಿನ್ನೆ ನಡೆದಂತ ಸಭೆಯಲ್ಲಿ ಕಾಂಗ್ರೆಸ್ನ ದಾವಣಗೆರೆ ಟಿಕೆಟ್ ನಲ್ಲಿ ಯಾರೆಲ್ಲ ಅಸಮಾಧಾನ ಇದ್ರು
ಅವರೆಲ್ಲರನ್ನು ಕೂಡ ಮನವೊಲಿಸುವ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಸುಜ್ಜೀವಲ ಮಾಡಿದ್ದಾರೆ. ಪ್ರಮುಖವಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕನ್ನುವಂತ ಪಟ್ಟಣ ಜಮೀರ್ ಅಹಮದ್ ಖಾನ್ ಮತ್ತು ಸಿಎಂ ಇಬ್ರಾಹಿಂ ಸೇರಿದಂತೆ ಹಲವಾರು ನಾಯಕರು, ಅಲ್ಪಸಂಖ್ಯಾತ ನಾಯಕರು ಕೂಗಾಟ ಎತ್ತಿದ್ರು. ಮುಸ್ಲಿಂ ಅವರಿಗೆ ಟಿಕೆಟ್ ಕೊಡಬೇಕು, ಶಾಮನೂರ್ ಅವರು ಕೂಡ ಈ ಹೇಳಿಕೆಯನ್ನ ಕೊಟ್ಟಿದ್ರು. ಅವರು ತೆರವಾದ ನಂತರ ಮುಸ್ಲಿಮರಿಗೆ ಟಿಕೆಟ್ ನ ಕೊಡಿಸ್ತೀನಿ, ಗೆಲ್ಸ್ಕೊಂಡ್ ಬರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಅದೇ ಮಾತನ್ನ ಇಟ್ಕೊಂಡೆ ಬೈರಿಕೆನ ಇಟ್ಟಿದ್ರು. ಅವರೆಲ್ಲರ ಮನವೊಲಿಸುವಂತ ಕೆಲಸವನ್ನ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿದೆ. ಜೊತೆಗೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿರುವಂತಹ ಅಭ್ಯರ್ಥಿಯನ್ನು ಕೂಡ ನಾಮಪತ್ರ ವಾಪಸ್ ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇತ್ತ ದಾವಣಗೆರೆಯಲ್ಲಿ ಶಾಮನೂರ್ ಅವರ ಕುಟುಂಬಕ್ಕೆ, ಅದರಲ್ಲೂ ಕೂಡ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ್ಗೆ ಈಗ ಟಿಕೆಟ್ ಘೋಷಣೆ ಆಗಿದೆ. ಅಧಿಕೃತವಾಗಿ ಸಮರ್ಥ ಉಪಚುನಾವಣೆಯ ಅಖಾಡದಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಅಸಮಾಧಾನಿತರೆಲ್ಲರನ್ನು ಕೂಡ ಮನವೊಲಿಸುವ ಕೆಲಸದಲ್ಲಿ ಈಗ ಮುಂದಾಗಬೇಕಾಗತ್ತೆ. ಜೊತೆಗೆ ಚುನಾವಣೆ ಬೈ ಎಲೆಕ್ಷನ್ ಇರೋದ್ರಿಂದ ಅಸಮಾಧಾನಿತ ಬಂಡಾಯ ಇದ್ದಿರುವಂತ ಅಭ್ಯರ್ಥಿಗಳನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ, ಜೊತೆಗೆ ಬಿಜೆಪಿಗೆ ಏನಾದ್ರು ಇದರಿಂದ ಲಾಭ ಆಗತ್ತಾ, ಬಿಜೆಪಿಗೆ ಇದರಿಂದ ಲಾಭ ಆಗೋದನ್ನ ತಪ್ಪಿಸೋದಕ್ಕೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ವಿದ್ಯಾ. ಜೊತೆಗೆ ಬಾಗಲಕೋಟೆಯಲ್ಲೂ ಕೂಡ ಬಹಳಷ್ಟು ಅಸಮಾಧಾನ ಕುಟುಂಬದಲ್ಲೇ ಇತ್ತು. ಮಲ್ಲಿಕಾರ್ಜುನ್ ಮೇಟಿ, ಬಾಯಕ್ಕ ಮತ್ತು ಮಹಾದೇವಿ, ಉಮೇಶ್ ನಡುವೆ ಟಿಕೆಟ್ ಫೈಟ್ ನಡೆದಿತ್ತು. ಹೀಗಾಗಿ ಈಗ ಅಧಿಕೃತವಾಗಿ ಉಮೇಶ್ ಅವರಿಗೆ ಟಿಕೆಟ್ ನ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡಿದೆ. ನಿನ್ನೆ ಅಷ್ಟೇ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಮಾಧ್ಯಮಗಳಿಗೆ ಮಾಹಿತಿ ನೀಡುವ, ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಎರಡೂ ಕ್ಷೇತ್ರದಲ್ಲಿ ಟಿಕೆಟ್ ಅನೌನ್ಸ್ ಆಗಿದೆ. ಒಂದ್ ಕಡೆ ಲಿಂಗಾಯತರಿಗೆ ಹೈಕಮಾಂಡ್ ಮನೆ ಹಾಕಿದ್ರೆ, ಇತ್ತ ಕುರುಬ ಕಮ್ಯುನಿಟಿಗೆ ಅಂದ್ರೆ ಹಿಂದುಳಿದ ವರ್ಗಕ್ಕೆ ಮನೆಯನ್ನು ಹಾಕಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಎರಡು ಕೋಟಾದಡಿ ಈಗ ಇಲ್ಲಿ ಟಿಕೆಟ್ ನ ಹಂಚಿಕೆ ಮಾಡಲಾಗಿದೆ. ಇಬ್ಬರಿಗೂ ಕೂಡ ಇದು ಚುನಾವಣೆ ಪ್ರತಿಷ್ಠೆಯಾಗಿರೋದ್ರಿಂದ ಹೈಕಮಾಂಡ್ ಎಲ್ಲಾ ತಂತ್ರಗಳನ್ನ ಮಾಡುವ ಮೂಲಕ ಹೇಗಾದ್ರೂ ಮಾಡಿ ಚುನಾವಣೆ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಅಭ್ಯರ್ಥಿಗಳ ಆಯ್ಕೆನ ಮಾಡಿದೆ. ಅಸಮಾಧಾನಿತ ಬಂಡಾಯ ಅಭ್ಯರ್ಥಿಗಳ ಮನವೊಲಿಸಿ ಈ ಒಂದು ಚುನಾವಣೆಯನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ವಿದ್ಯಾ. ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ. ಸದ್ಯಕ್ಕೆ ಅಲ್ಲಿದ್ದಂತಹ ಅಸಮಾಧಾನವನ್ನ ತಣ್ಣಗೆ ಮಾಡಿದ್ದೀವಿ ಎನ್ನುವ ಸಮಾಧಾನದಲ್ಲಿ ಕಾಂಗ್ರೆಸ್ ಇದೆ. ಬಟ್ ಅಷ್ಟೇ ಸುಲಭವಾಗಿ ಅದು ಕೇಕ್ ವಾಕ್ ಆಗುತ್ತಾ ಕಾಂಗ್ರೆಸ್ ಪಾಲಿಗೆ ಗೊತ್ತಿಲ್ಲ. ಬಿಜೆಪಿ ಇಲ್ಲಿ ಯಾವ ರೀತಿಯ ತಂತ್ರಗಾರಿಕೆಗಳನ್ನು ಈ ಗೆದ್ದಿದ್ದಂತಹ ಬಂಡಾಯದಲ್ಲಿ ನೋಡ್ಕೋಬೋದು, ತಂತ್ರಗಾರಿಕೆಗಳನ್ನು ಮಾಡ್ಬೋದು, ಅದು ಕೂಡ ಮ್ಯಾಟರ್ ಆಗುತ್ತೆ.